ಬೀದರ್ ಮತ್ತು ಮಂಗಳೂರಿನಲ್ಲಿ ಬ್ಯಾಂಕ್ ಹಣವನ್ನ ದರೋಡೆ ಮಾಡಿದಂತಹ ಬೆನ್ನಲ್ಲೇ ಈಗ ರಾಜ್ಯದ ಎಟಿಎಂಗಳಲ್ಲಿ ಹೇಗಿದೆ ಭದ್ರತೆ ಅನ್ನುವಂತಹ ಸಹಜ ಪ್ರಶ್ನೆ ಎದ್ದೇಳುತ್ತೆ. ಪಬ್ಲಿಕ್ ಟಿವಿ ಕುರಿತಾಗಿ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದು, ರಾಯಚೂರಿನಲ್ಲಿ ಕೆಲ ಬ್ಯಾಂಕ್ಗಳು ಮಾತ್ರ ಭದ್ರತೆ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಈಗಲೂ ಕೂಡ ಬೇಜವಾಬ್ದಾರಿತನವನ್ನ ಮುಂದುವರಿಸಿದೆ. ಬ್ಯಾಂಕ್ ಎಟಿಎಂ ಒಂದೆಡೆ ಇದ್ರೂ ಕನಿಷ್ಠ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೂಡ ನಿಯೋಜಿಸಿಲ್ಲ. ಬ್ಯಾಂಕ್ ಎಟಿಎಂ ಹೊರಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿಲ್ಲ. ಇದು ರಾಯಚೂರಿನ ಎಟಿಎಂ ಒಂದರ ಕಥೆ. ಬೀದರ್ ಮತ್ತು ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಲೂಟಿ ಹೊಡೆದ್ರು ಅನ್ನೋದನ್ನ ನಾವು ನೋಡಿದ್ದೀವಿ. ಅದಾದ ನಂತರದಲ್ಲಿ ಆರೋಪಿಗಳ ಒಂದು ಪತ್ತೆ ಕಾರ್ಯ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಇದೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಲಿಟಿ ಚೆಕ್ ಹೀಗಿದೆ. ಮಂಗಳೂರು ಹಾಗೂ ಬೀದರ್ ಬ್ಯಾಂಕ್ ದರೋಡೆ ಪ್ರಕರಣದ ಬಳಿಕ ಇಡೀ ರಾಜ್ಯದ ಜನ ಅಂತೂ ಬೆಚ್ಚಿ ಬಿದ್ದಿದ್ದಾರೆ. ಆದರೆ ಬ್ಯಾಂಕ್ನ ಮ್ಯಾನೇಜರ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು ನಿಜಕ್ಕೂ ಕೂಡ ಅಲರ್ಟ್ ಆಗಿದಾರಾ ಅನ್ನೋಂಥದ್ದೇ ಡೌಟು. ಅದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ರಾಯಚೂರಿನಲ್ಲಿರ್ತಕ್ಕಂಥ ಬ್ಯಾಂಕ್ ಎಟಿಎಂಗಳಿಗೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ಅನ್ನೋದ್ರ ಬಗ್ಗೆ ನಾವೀಗ ಒಂದು ಬ್ಯಾಂಕ್ನ ಮುಂದೆ ಇರುವಂಥದ್ದು. ಈ ಬ್ಯಾಂಕ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಗಾರ್ಡೇ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಬ್ಯಾಂಕ್ ಇದೆ ಮತ್ತು ಪಕ್ಕದಲ್ಲೇ ಎಟಿಎಂ ಇರುವಂಥದ್ದು. ಎಟಿಎಂ ಹಾಗೂ ಬ್ಯಾಂಕ್ ಎರಡೂ ಇದ್ರೂ ಕೂಡ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಲ್ಲ. ಇಲ್ಲಿ ಸ್ಥಳೀಯರನ್ನ ಕೇಳಿದಾಗ ಸುಮಾರು 2 ವರ್ಷಗಳಿಂದ ಈ ಬ್ಯಾಂಕ್ ಮತ್ತು ಎಟಿಎಂಗೆ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅನ್ನುವಂಥದ್ದನ್ನ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬ್ಯಾಂಕ್ನವರು ಎಷ್ಟರ ಮಟ್ಟಿಗೆ ಭದ್ರತೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ನಾವಿಲ್ಲಿ ಹೊರಗಡೆ ನೋಡಿದಾಗ ಎಲ್ಲೂ ಕೂಡ ಸಿಸಿ ಕ್ಯಾಮರಾಗಳು ಇರುವಂಥದ್ದು ಕಾಣ್ತಾ ಇಲ್ಲ. ಬಹುಶಃ ಒಳಗಡೆ ಇರ್ಬೋದು, ಆದರೆ ಹೊರಗಡೆ ಅಂತೂ ಸಿಸಿ ಕ್ಯಾಮರಾ ಇಲ್ಲ. ಏನು ಕಡ್ಡಾಯವಾಗಿ ಸಿಸಿ ಕ್ಯಾಮರಾಗಳನ್ನು ಅಳವಡಿಸಬೇಕು ಅನ್ನುವಂಥ ನಿಯಮ ಇದ್ದಾಗಲೂ ಕೂಡ ಈ ಬ್ಯಾಂಕ್ನ ಹೊರಗಡೆ ಅಂತೂ ಎಲ್ಲೂ ಸಿಸಿ ಕ್ಯಾಮರಾಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಒಂದು ಬ್ಯಾಂಕ್ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣ ಆಗುವಂಥ ರೀತಿಯಲ್ಲಿ ಇದೆ. ಇನ್ನು ಈ ಒಂದು ಪ್ರದೇಶದಲ್ಲಿ 2 ಬ್ಯಾಂಕ್ಗಳಿದ್ದಾವೆ. ಆ ಬ್ಯಾಂಕ್ಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ಯಾವ ರೀತಿ ಅಲ್ಲಿ ಭದ್ರತೆ ಇದೆಯಾ ಇಲ್ಲ ಅನ್ನುವಂಥದ್ದು. ಈ ಒಂದು ಬ್ಯಾಂಕ್ನ ನಾವು ನೋಡಿದಾಗ ಮುಂದೆ ಸಿಸಿ ಕ್ಯಾಮ್ರಾ ಇರುವಂಥದ್ದು ಕಾಣುತ್ತೆ. ರಜೆ ಆಗಿರೋದ್ರಿಂದ ಇವತ್ತು ಬ್ಯಾಂಕ್ ಓಪನ್ ಇಲ್ಲ. ಆದರೆ ಏನು ಒಂದು ಸಿಸಿ ಕ್ಯಾಮ್ರಾ ಕಾಣ್ತಾ ಇರುತ್ತದೆ. ಜೊತೆಗೆ ಅದರ ಪಕ್ಕದಲ್ಲೇ ಎಟಿಎಂ ಕೂಡ ಇದೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರುವಂಥದ್ದು ನಮಗೆ ಕಾಣುತ್ತೆ. ಅಂದರೆ ಅಕ್ಕಪಕ್ಕದಲ್ಲೇ ಬ್ಯಾಂಕ್ ಹಾಗೂ ಎಟಿಎಂ ಇದೆ. ಎರಡಕ್ಕೂ ಸೇರಿ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ನಿಯೋಜನೆ ಮಾಡಿರುವಂಥದ್ದು ಈ ಬ್ಯಾಂಕ್ನಲ್ಲಿ ನಮಗೆ ಕಾಣ್ತಿರುವಂಥದ್ದು. ಈ ಬ್ಯಾಂಕ್ನ ಒಳಗಡೆ ಕೂಡ ಏನು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ಅವರ ಸಿಬ್ಬಂದಿಯಿಂದ ನಾವು ಕೇಳೋಣ. ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಬ್ಯಾಂಕ್ ಹಾಗೂ ಎಟಿಎಂ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ಬ್ಯಾಂಕ್ಗೆ ಇಲ್ಲಿ ಯಾವುದು ಸಿಸಿ ಕ್ಯಾಮ್ರಾಗಳು ಕಾಣ್ತಾ ಇಲ್ಲ ಹೊರಗಡೆ, ಆದರೆ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಇರುವಂಥದ್ದು ಕಾಣ್ತಾ ಇದೆ. ಇನ್ನು ನಿಜಕ್ಕೂ ಕೂಡ ಈ ಒಂದು ಏರಿಯಾದಲ್ಲೇ 3-4 ಬ್ಯಾಂಕ್ಗಳಿದೆ. ಆದರೆ ಇಲ್ಲಿ 2 ಬ್ಯಾಂಕ್ಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಕಾಣ್ತಾ ಇದ್ದಾರೆ. ಒಂದು ಬ್ಯಾಂಕಿಗೆ ಸೆಕ್ಯೂರಿಟಿ ಗಾರ್ಡು ಇಲ್ಲ ಮತ್ತು ಸಿಸಿ ಕ್ಯಾಮ್ರಾ ಇಲ್ಲ. ಇನ್ನು ಅಲಾರಾಮ್ನ ವ್ಯವಸ್ಥೆ ಹೇಗಿದೆ, ಒಳಗಡೆ ಇದ್ದಂಥ ಸಿಸಿ ಕ್ಯಾಮ್ರಾ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಬೇಕಾದಂಥದ್ದಿದೆ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಏನು ಬ್ಯಾಂಕ್ನ ಭದ್ರತೆಗೆ ಇರಬೇಕಾದಂಥ ನಿಯಮಗಳೆಲ್ಲ ಇಲ್ಲಿ ಪಾಲನೆ ಆಗ್ತಾ ಇದೆಯಾ? ಇಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಇಲ್ಲ ಸರ್, ಇಲ್ಲ ಸರ್. ಅದು ಕರ್ನಾಟಕ ಬ್ಯಾಂಕಿಗೆ ಇಲ್ಲ. ಕನಿಷ್ಠ 3 ವರ್ಷ ಆಯಿತು. 3 ವರ್ಷದಿಂದ 2 ಇಲ್ಲ. ರಾತ್ರಿ 9:30 ಗಂಟೆಗೆ ಬಂದ್ ಮಾಡ್ತಾರ, ಮುಂಜಾನೆ 6 ಗಂಟೆಗೆ ಬಂದು ಓಪನ್ ಮಾಡ್ತಾರ. ಅದು ನಮ್ಮದು ಮಾನ್ಯ ಬ್ಯಾಂಕ್, ಸುಖ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಐತೆ. ಆಗಲೇ ಐತೆ, ರಾತ್ರಿ ಐತೆ. ಸಿಸಿ ಕ್ಯಾಮ್ರಾಗಳು ಐತೆ. ಅಲಾರಾಮ್ ಸರ್ ಬ್ಯಾಂಕಲ್ಲಿ ಅಲಾರಾಮ್ ಮಾಡ್ಯಾರ ಸರ್. ಐತೆ 24 ಅವರ್ಸ್ ಇತ್ತು. ರಾತ್ರಿ ಅಲ್ಲಿ ಡ್ಯೂಟಿ ಮಾಡ್ತೀವಿ ಸರ್. ರಾತ್ರಿ ನಾವು 1 ಗಂಟೆ ತನಕ ಇರ್ತೀವಿ. 1 ಗಂಟೆ 1:30 ತನಕ ಇರ್ತೀವಿ. ಆಮೇಲೆ ಪೊಲೀಸ್ ಅವ್ರು ಬರ್ತಾರೆ. ಅವ್ರು ನಮ್ಮ ಜೊತೆಗೆ ಮಾತಾಡ್ಕೊಂತ ನಿಂದಿರ್ತಾರೆ. ನಿಂತು ಆವಾಗಲಿದ್ದ ಅವರು ನೋಡ್ಕೊಂತಾರೆ. ಅವರು ನಾವು 1:30 ಗಂಟೆಲಿದ್ದ ಸ್ವಲ್ಪ ಏನು ಸಮಸ್ಯೆ ಇಲ್ಲ. ಅವ್ರು ಬಂದಾಗ ಏನು ಸಮಸ್ಯೆ ಇಲ್ಲ. ನಾವು ಅವ್ರು ಬರಲಿಲ್ಲ ಅಂದರೆ ಅವನ್ನ ಸಮಸ್ಯೆಗಳು ಬರ್ತಾವ. ಇವೇ ಯಾವನ ಹುಡುಗರು ಬರ್ತಿರ್ತಾರ ಅದಕ್ಕೆ ನಾವು ಅದೇ ಕಿರಿಕಿರಿ ಮಾಡ್ತಾರೆ. ಮಾಡಿದ ಮೇಲೆ ನಾವು ಹಂಗೆ ಸೈಲೆಂಟ್ ಆಗಿ ರೈಟಪ್ಪ ಅಂತ ಕಳಿಸಿಬಿಡ್ತೀವಿ ಸರ್, ಅಷ್ಟೇ. ಓಕೆ, ಒಟ್ಟಾರೆಯಾಗಿ ಇವರು ಸೆಕ್ಯೂರಿಟಿ ಗಾರ್ಡ್ ಹೇಳ್ತಿರುವಂಥದ್ದು ಈ ಏನು ಬ್ಯಾಂಕ್ ಇದೆ ಅದಕ್ಕೆ ನಾವು ಸೆಕ್ಯೂರಿಟಿಯನ್ನು ಒದಗಿಸಿದ್ದೀವಿ ಅನ್ನೋಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ
ರಾತ್ರಿ ಹೊತ್ತಲ್ಲಿ ಮಧ್ಯರಾತ್ರಿಯಲ್ಲಿ ಕುಡುಕರ ಕಾಟ ಇದೆ, ಪೊಲೀಸರು ಅದಕ್ಕೂ ಕೂಡ ಕ್ರಮ ವಹಿಸಬೇಕು, ಬ್ಯಾಂಕಿಗೆ ನಾವು ಜವಾಬ್ದಾರಿ ಆದರೆ ನಮಗೆ ಪೊಲೀಸರು ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಒಟ್ಟಾಗೆ ಈ 3 ಬ್ಯಾಂಕ್ಗಳನ್ನು ನಾವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಇಲ್ಲಿ ಒಂದು ಬ್ಯಾಂಕ್ ಅಂತೂ ಸಂಪೂರ್ಣವಾಗಿ ಭದ್ರತೆ, ಹೊರಗಡೆಯಿಂದ ಯಾವುದೇ ಭದ್ರತೆ ಇಲ್ಲದೆ ಇರೋದು ಕಾಣುತ್ತೆ. ಇನ್ನು 2 ಬ್ಯಾಂಕಿಗೆ ಸೆಕ್ಯೂರಿಟಿ ಗಾರ್ಡ್ ಇರುವಂಥದ್ದು ಕಾಣ್ತಾ ಇದೆ. ಇನ್ನೂ ರಾಯಚೂರಿನಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದೆ, ಹಲವು ಕಡೆ ಇದೇ ರೀತಿಯಾದಂಥ ಕೊರತೆಗಳಿದೆ. ಈಗಲಾದರೂ ಕೂಡ ಬ್ಯಾಂಕ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ ಮತ್ತು ಭದ್ರತೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.